ಉತ್ತರ ಕರ್ನಾಟಕ ನ್ಯೂಸ್. ಇದು ಕನ್ನಡದ ಉಸಿರು. ಎರೆಹಂಚಿನಾಳಿಯಲ್ಲಿ ಕೈಕೊಟ್ಟ ಮಳೆ ಬೆಳೆಯನ್ನ ಉಳಿಸಿಕೊಳ್ಳಲು ಸ್ಪ್ರಿಂಕ್ಲರ್ಗಳ ಮೊರೆ ಹೋಗಿದ್ದಾರೆ ರೈತರು. ಹೌದು, ಈ ವರ್ಷ ಮುಂಗಾರು ಪೂರ್ವ ಮಳೆ ಕೈಕೊಟ್ಟ ಪರಿಣಾಮವಾಗಿ ಕೊಪ್ಪಳ ಸೇರಿದಂತೆ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ರೈತರು ತೀವ್ರ ಸಂಕಷ್ಟವನ್ನ ಎದುರಿಸುತ್ತಿದ್ದಾರೆ. ಕಳೆದ ವರ್ಷ ಅತಿವೃಷ್ಟಿಯಿಂದ ಬೆಳೆ ಹಾನಿಯಾದರೆ ಈ ವರ್ಷ ಕೊಪ್ಪಳ ಜಿಲ್ಲೆಯಾದ್ಯಂತ ಕೃತಿಕ ಮಳೆಯು ಕೈಕೊಟ್ಟ ಹಿನ್ನೆಲೆ ಮಳೆ ಇಲ್ಲದೆ ಕಂಗಾಲಾದ ರೈತ ಬಿಸಿಲಿನ ತಾಪಮಾನಕ್ಕೆ ಭೂಮಿಯಲ್ಲಿ ತೇವಾಂಶವಿಲ್ಲದೆ ಹೆಸರು ಬೆಳೆ ಹಾಳಾಗುತ್ತಿದೆ. ಈಗ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಬಿತ್ತನೆ ಮಾಡಿದ ರೈತನು ಹೆಸರು ಬೆಳೆಯನ್ನ ಉಳಿಸಿಕೊಳ್ಳಲು ಹರಸಾಹಸ ಪಡುವ ಕಷ್ಟವನ್ನ ಎದುರಿಸುತ್ತಿದ್ದಾರೆ. ಕೊಪ್ಪಳದ ಕುಕ್ಕನೂರು ತಾಲೂಕಿನ ಎರೆಹಂಚಿನಾಳ್, ಬಿನ್ನಾಳ್, ಕೊಮ್ಲಾಪುರ್ ಸೇರಿ ಹಲವು ಗ್ರಾಮಗಳಲ್ಲಿ ತುಂತುರು ಅಂದ್ರೆ ಸ್ಪ್ರಿಂಕ್ಲರ್ ಹಾಕಿಕೊಂಡು ಹಗಲು ರಾತ್ರಿ ಎನ್ನದೆ ಹೆಸರು ಬೆಳೆಗೆ ನೀರುಣಿಸುತ್ತಿದ್ದಾನೆ. ಕೃಷಿ ಹೊಂಡ, ಕೆರೆಗಳಿಗೆ ನೀರು ತುಂಬಿಸಿ ಕೆರೆಗಳಿಂದ ಹೊಲಕ್ಕೆ ನೀರುಣಿಸುತ್ತಿದ್ದಾನೆ. ಕೊಪ್ಪಳ ಜಿಲ್ಲೆಯಲ್ಲಿ ಈಗ 20 ದಿನಗಳಿಂದ ಮಳೆಯಾಗದೆ ರೈತರು ಕಂಗಾಲಾಗಿದ್ದಾರೆ. ಮುಂಗಾರು ಪೂರ್ವ ಮಳೆಗೆ ಹೆಸರು ಬಿತ್ತನೆ ಮಾಡಿರುವಂತಹ ರೈತರು ಜಿಲ್ಲೆಯಲ್ಲಿ 44,447 ಹೆಕ್ಟರ್ ಪ್ರದೇಶದಲ್ಲಿ ಬಿತ್ತನೆ ಮಾಡುವ ಗುರಿಯನ್ನ ಹೊಂದಿದ್ದು 32,197 ಹೆಕ್ಟರ್ ಪ್ರದೇಶದಲ್ಲಿ ಮಾತ್ರ ರೈತರು ಬಿತ್ತನೆಯನ್ನ ಮಾಡಿದ್ದಾರೆ. ಪ್ರತಿ ಎಕರೆಗೆ 20 ರಿಂದ 30 ಸಾವಿರ ರೂಪಾಯಿ ಬಿತ್ತನೆ ಖರ್ಚು ಮಾಡಿರುವಂತಹ ರೈತರು ಮಳೆ ಇಲ್ಲದೆ ಒಣಗುತ್ತಿರುವ ಬೆಳೆಯನ್ನ ಉಳಿಸಿಕೊಳ್ಳಲು ಹರಸಾಹಸವನ್ನ ಪಡುತ್ತಿದ್ದಾರೆ. ಕೊಪ್ಪಳ ಜಿಲ್ಲೆಯ ರೈತರು ಟ್ಯಾಂಕರ್ ಮೂಲಕ ಕೃಷಿ ಹೊಂಡದ ಕೆರೆಗಳಿಗೆ ನೀರು ತುಂಬಿಸಿ ಮೋಟಾರ್ ಹಚ್ಚಿ ಹೆಸರು ಬೆಳೆಗೆ ನೀರುಣಿಸಲು ಸಾವಿರಾರು ರೂಪಾಯಿ ಹಣವನ್ನ ಖರ್ಚು ಮಾಡಿ ಒಣಗುವ ಬೆಳೆಯನ್ನ ಉಳಿಸಿಕೊಳ್ಳುವ ಸಲುವಾಗಿ ಇದು ರೈತನಿಗೆ ದುಬಾರಿ ಆಗುತ್ತಿದೆ. ಈಗ ಕೊಪ್ಪಳ ಜಿಲ್ಲೆಯಲ್ಲಿ ಬರಪೀಡಿತ ಪ್ರದೇಶವೆಂದು ಘೋಷಿಸಬೇಕು. ಇದರ ಜೊತೆಗೆ ಮುಂದಿನ ಬೆಳೆಯನ್ನ ಬೆಳೆಯುವುದಕ್ಕಾದರೂ ರಾಜ್ಯದ ರೈತರಿಗೆ ಮೋಡ ಬಿತ್ತನೆ ಕಾರ್ಯ ಮಾಡುವಂತೆ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೊಳ್ಳೂರ್ ಆಗ್ರಹಿಸಿದ್ದಾರೆ. ಅಪ್ಪ ಹಾಕಿದಾಗ ಆಗ್ಬಿಟ್ಟೈತೆ ಅದು ಆಗ ಈ ಮಳೆ ಹೋಗಿದ್ದಕ್ಕ ಸ್ಪ್ರಿಂಕ್ಲರ್ ಇಲ್ಲ ಇದ್ದಿದ್ ನೀರು ಅಲ್ಪ ಸ್ವಲ್ಪ ಉಪಯೋಗ ಮಾಡ್ಕೋಬೇಕಂದ್ರ ಬೆಳಿ ಒಣಗಾಕತ್ತಿಲ್ಲ ಹೆಸರು ಬೆಳಿ. ಅದಕ್ಕ ಸ್ಪ್ರಿಂಕ್ಲರ್ ಹಚ್ಚಿ ಹೊಡ್ಯಾಕತ್ತೀರಿ. ನೀರ್ ಕಮ್ಮಿ ಇತ್ತು ಮತ್ತ ಅದಕ್ಕ ಟ್ಯಾಂಕರ್ ಮುಖಾಂತರ ರಾತ್ರಿ ಏರಾದ್ರಿ ಹಗಲೆತ್ತು ಹೊಡ್ಯಾದ್ರಿ. ಈ ತರ ಮಾಡ್ತಾ ಇದ್ರಿ. ಖರ್ಚು ನೋಡಿದ್ರೆ ಹೆಚ್ಚು ಬರ್ತಾ ಇದೆ. ರೈತರು ಈ ಉಳಿಬೇಕಂದ್ರ ಸರ್ಕಾರ ಏನಾರ ಸ್ವಲ್ಪ ಪರ ಅಂತ ಘೋಷಣೆ ಮಾಡಿದ್ರ ಮುಂದ್ ನಾವು ಬೆಳಿ ಅಂತ ಹಾಳಾಗಿ ಹೋಗಂತದ್ರಿ. ಪರ ಅಂತ ಘೋಷಣೆ ಅಂತಂದ್ರೆ ನಾವು ಸರ್ಕಾರದಿಂದ ನಿರೀಕ್ಷೆ ಮಾಡಕತ್ತೀವಿ. ನಮ್ ಸರ್ಕಾರ ಅಂತಂದ್ ಎಲ್ಲಾ ಕಾಂಗ್ರೆಸ್ನ ಆರಿಸಿ ಕಳಿಸಿದ್ವಿ. ಎಲ್ಲಾ ಶಾಸಕರು ಸಚಿವರು ಮಾಡ್ತಾ ಇದ್ರೆ ನಾವು ರೈತರಿಗೆ ನೆರವಿಗೆ ಬರ್ಬೇಕಂತಂದ್ ನಮ್ಮ ಮಾಧ್ಯಮದ ಮೂಲಕ ಕೇಳ್ಕೊಂತೇವ್ರಿ. ನಮ್ಮ ಅಣ್ಣಪ್ಪ ನೆರಗಲ್ಲ ಅಂತಂದ್ರೆ ಮಳೆಯಿಂದ ಕೆರೆಯಿಂದ ನೀರು ಹೊಡೆಯತ್ತಿದ್ರು. ಈಗ ಇದು ಬೆಳೆ ಎಲ್ಲ ಒಣಗ್ತಾ ಇದೆ ನಮ್ದು. ಆದ್ರಿಂದ ನಾವು ಸ್ಪ್ರಿಂಕ್ಲರ್ ಪಂಪ್ ಸೆಟ್ ಇಂದ ಸ್ಪ್ರಿಂಕ್ಲರ್ ಹಚ್ಚಿ ನೀರು ಹೊಡಿತಾ ಇದೀವಿ ಅಂತಂದು ಮಾಡ್ತೀವಿ. ಇದು 3 ರಿಂದ 4 ದಿವಸ ಆಯ್ತು ಸರ್. ಮಳಿ ಯಾವ ಆಗಿಲ್ಲ ಸರ್. ಈಗ ಕೃತಕ ಮಳಿ ಒಂದ್ ಸ್ವಲ್ಪ ಆಯ್ತು. ಅದರಿಂದ ಯಾವ ಮಳಿನೂ ಆಗಿಲ್ಲ. ಆ ಸಲುವಾಗಿ ಇದೆಲ್ಲ ಬೆಳೆ ಒಣಗ್ತಾ ಇದೆ. ಅದರಿಂದ ನಾವು ಈ ಸ್ಪ್ರಿಂಕ್ಲರ್ ವ್ಯವಸ್ಥೆಯಿಂದ ನೀರು ಹೊಡಿತಾ ಇದೀವಿ ಹೊಲಕ್ಕೆ. ನಮ್ಮ ಹೆಸರು ಪ್ರದೀಪ್ ಗಾಣಿಗರ್ ಅಂತ ಹೇಳಿ ಸರ್. ಸರ್ಕಾರ ಇದಕ್ಕೆ ಏನಾದ್ರು ಜುಲೈ ತಿಂಗಳು ಬಂದ್ರು ಇವತ್ತಿಗೂ ಒಂದ್ ಹನಿ ತಟ್ಟಂತ ಭೂಮಿಗೆ ಹನಿ ಮಳೆ ಬಿದ್ದಿಲ್ಲ. ಹೆಸರು ಬಿತ್ತಿದ್ವಿ,
ಉಳ್ಳಾಗಡ್ಡಿ ಬಿತ್ತಿದ್ವಿ, ಮೆಕ್ಕೆಜೋಳ ಹಾಕಿದ್ವಿ, ಎಲ್ಲಾ ಬೆಳೆಗಳು ಹಾಕಿದ್ರು ಎಲ್ಲಾ ಬೆಳೆಗಳು ಸಂಪೂರ್ಣ ಒಂದು ಸಸಿ, ಕೆಲವೊಂದು ಸಸಿ ಮ್ಯಾಕ ಬಂದಿಲ್ಲ, ಕೆಲವೊಂದು ಸಸಿ ಮ್ಯಾಕ್ ಬಂದು ಹುಟ್ಟಿದ್ರು ಸತ್ವಾಗಿ ಬೆಳೆ ಎಲ್ಲ ಸಂಪೂರ್ಣ ಒಣಗಿ ಹಾಳಾಗಕತ್ತವು. ಈಗ ಬೆಳೆ ಏನೋ ಹೆಸರು ಉಳಿಸ್ಕೋಬೇಕಂತ ಕೆಲವೊಬ್ರು ಸ್ಪ್ರಿಂಕ್ಲರ್ ಹಾಕಿ ರೊಕ್ಕ ಖರ್ಚು ಮಾಡಿ ಮಾಡಾಕತ್ತಾರ. ಬೆಳೆ ಉಳಿಸೋಣ ಸಲುವಾಗಿ ಸ್ಪ್ರಿಂಕ್ಲರ್ ಹಚ್ಚಿ ಹೊಡ್ಯಾಕತ್ತಾರ. ಅದು ಸತ್ಯ, ಅದು ಸ್ಪ್ರಿಂಕ್ಲರ್ ಹಚ್ಚಿದ್ರು ಮತ್ತೆ ಏನಾಗುತ್ತೆ, ಬಿಸಿಲು ಕಾದು ಒಣಗಿ ಅದು ಏನೋ ಆಕೈತೆ ಬಿಡ್ತೈತೆ ಗೊತ್ತಿಲ್ಲ. ಈಗ ಸದ್ಯಕ್ಕೆಲ್ಲ ಬೆಳೆ ಒಣಗಾಕತ್ತೇವು. ಸರ್ಕಾರ ಶೀಘ್ರದಲ್ಲಿ ಒಂದು ಬರ ಘೋಷಣೆ ಮಾಡಿ ಬರ ಪರಿಹಾರ ಕೊಡೋಂತ ವ್ಯವಸ್ಥೆ ಆಗ್ಬೇಕು. ಆಮೇಲೆ ಇವತ್ತು ಮೂಡ ಬಿತ್ತನೆ ಒಂದು ಕಾರಣ ಮಾಡಕ್ ಮುಂದೆ ಯಾವ್ದಾರು ಮಾಡಿದ್ರೆ ಮೂಡ ಬಿತ್ತನೆ ಕಾರ್ಯ ಒಂದು ಕೈಗೊಂಡ್ರೆ ಇನ್ನೂ ರೈತರಿಗೆ ಅನುಕೂಲ ಆಗುತ್ತೆ. ಇವತ್ತು ಸರ್ಕಾರ ಏಟ್ರ ಪರಿಹಾರ ಕೊಟ್ರೆ ಬದುಕು ಇಲಿಕ್ರು ಆತ್ಮಹತ್ಯೆ ಮಾಡ್ಕೊಂಡು ಸಾಯಂತ ಅವಸ್ಥೆ ಬರ್ತಾ. ಕಳೆದ ವರ್ಷನೂ ಹೆಸರು ಬೆಳೆ ಹಾಳಾಗಿ ಕೊಪ್ಪಳ ಜಿಲ್ಲಾಕ್ಕೆ 10 ಪೈಸೆ ಬೆಳೆ ಪರಿಹಾರ ಹಾಕಿಲ್ಲ ಇವ್ರು. ಬೆಳೆ ಸಮೀಕ್ಷೆನೂ ಮಾಡಿಲ್ಲ. ಶೀಘ್ರದಲ್ಲಿ ನಾವೇನು ಅವ್ರ ಮನೆದು ಕೇಳಿಲ್ಲ, ನಾವು ಇವತ್ತು ಟ್ಯಾಕ್ಸ್ ತುಂಬಿವಿ. ಟ್ಯಾಕ್ಸ್ ತುಂಬಿದ ದುಡ್ಡ ಮೇಲೆ ನಮ್ಗೆ ರೈತರಿಗೆ ಅನುಕೂಲ ಆಗ್ಲಿ ಅಂತ ನಾವು ಕೇಳ್ತೀವಿ, ಹೊರತಾಗಿ ಬೇರೆ ಏನೂ ಕೇಳಲ್ಲ. ಶೀಘ್ರದಲ್ಲಿ ಪರಿಹಾರ ಹಾಕಂತ ವ್ಯವಸ್ಥೆ ಸರ್ಕಾರ ಮಾಡ್ಬೇಕಂತೇಳಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಚಂದಪ್ಪ ಕುಳೂರಿಗೆ ಮನವಿ ಮಾಡ್ತೀನಿ.